ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಕಿಚ್ಚ ಸುದೀಪ್ ಸರ್ ಅವರ ಮೊದಲನೇ ಒಂದು ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಈ ಪ್ರೋಮೋದಲ್ಲಿ ನೋಡಿದ್ರೆ ಶಿಶಿರ್ ಆ್ಯಂಡ್ ಚೈತ್ರ ಅವ್ರ ಮಧ್ಯೆ ಏನು ಗಲಾಟೆ ಆಯಿತು, ಸೊ ಅದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ಸೊ ಈ ಡಿಸ್ಕಷನಲ್ಲಿ ಚೈತ್ರ ಅವರಿಗೆ ಖಂಡಿತವಾಗಲೂ ಕೆಲವು ಕ್ವಶನ್ಗಳು ಬಂದೇ ಬರುತ್ತೆ. ಸುದೀಪ್ ಸರ್ ಹೇಳ್ತಿರುವಂಥದ್ದು ಒಂದು ಚಾಲೆಂಜ್ ಅಂತ ಬಂದರೆ ಅಲ್ಲಿ ನಂಬಿಕೆ ಮುಖ್ಯ ಆಗುತ್ತೆ. ಆ್ಯಂಡ್ ಆ ನಂಬಿಕೆ ಇಲ್ಲಿ ಕೆಲವ್ರಿಗೆ ಮೋಸ ಆಗಿದೆ ಆ್ಯಂಡ್ ಕೆಲವರು ಸೋತಿದ್ದಾರೆ ನಂಬಿಕೆಯಿಂದ ಅಂತ ಕೆಲವೊಂದು ಮಾತುಗಳು ಬರ್ತಿದೆ. ಆ್ಯಂಡ್ ಇಲ್ಲಿ ಶಿಶಿರ್ ಆ್ಯಂಡ್ ಚೈತ್ರ ಅವ್ರ ಬಗ್ಗೆನೇ ಅಲ್ಲಿ ಮಾತಾಡ್ತಿದ್ದಾರೆ. ಖಂಡಿತವಾಗ್ಲೂ ಇವತ್ತಿನ ಒಂದು ಎಪಿಸೋಡಲ್ಲಿ ಈ ಒಂದು ವಿಷಯ ತುಂಬ ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಆ್ಯಂಡ್ ಚೈತ್ರ ಅವರು ನಿನ್ನೆ ಒಂದು ಎಪಿಸೋಡಲ್ಲಿ ಮಾತು ಹೇಳ್ತಾರೆ, ಅದು ನನ್ನ ಒಂದು ಕೆಪ್ಯಾಸಿಟಿ ಅಂತೆ. ಅಂದರೆ ಬೇರೆ ಒಬ್ಬ ಸ್ಪರ್ಧಿಗೆ ಒಂದು ಮನವೊಲಿಸಿ ಸೇವ್ ಆಗುವಂಥದ್ದು ಅದು ನನ್ನ ಕೆಪ್ಯಾಸಿಟಿ ಅನ್ನೋ ರೀತಿಯಲ್ಲಿ ಹೇಳ್ಕೊತಿದ್ದಾರೆ. ಅಂದರೆ ಇಲ್ಲಿ ಶಿಶಿರ್ ಅವರ ಒಂದು ಒಳ್ಳೆತನಕ್ಕೆ, ಒಂದು ಒಳ್ಳೆ ಮನಸ್ಸಿಗೆ, ಸೊ ಅವರ ಒಂದು ಮಾನವೀಯತೆಗೆ ಒಂದು ಬೆಲೆನೇ ಇಲ್ಲ ಅನ್ನೋ ರೀತಿಯಲ್ಲಿ ಚೈತ್ರ ನಡ್ಕೊತಿದ್ದಾರೆ. ಅವ್ನು ಟಾಸ್ಕ್ ಇದ್ದಾಗ ಒಂದು ರೀತಿಯಲ್ಲಿ, ಜೋಡಿ ಇದ್ದಾಗ ಒಂದು ಜೋಡಿ ಮುರಿದಾದ್ಮೇಲೆ ಈ ಥರ ಒಂದು ಮಾತುಗಳು, ಎಷ್ಟು ಅಹಂಕಾರದ ಮಾತುಗಳು, ಒಂದು ರೀತಿಯಲ್ಲಿ ವಿಷ ಸರ್ಪ ಅನ್ನೋ ರೀತಿಯಲ್ಲಿ ಅಂತ ಹೇಳ್ಬೋದು. ಯಾಕಂತಂದರೆ ಅಲ್ಲಿ ಶಿಶಿರ್ ಮತ್ತು ಚೈತ್ರ ಇಬ್ಬರು ಕೂಡ ಆ್ಯಕ್ಟಿವಿಟಿ ರೂಮಲ್ಲಿದ್ದಾಗ ಚೈತ್ರ ಅವರು ಯಾವ ಮಟ್ಟಕ್ಕೆ ಬೇಡ್ಕೊಂಡ್ರು ಅಂತಂದರೆ, ನಮ್ಮ ಮನೆಯಲ್ಲಿ ಫ್ಯಾಮ್ಲಿ ಇದೆ, ನಾನು ಪ್ರೂವ್ ಮಾಡ್ಕೊಬೇಕು, ನನಗೆ ಕ್ಯಾಪ್ಟನ್ ಆಗುವಂಥ ಆಸೆ ಇದೆ, ಹಾಗಿದೆ ಹೀಗಿದೆ ಅಂತೆಲ್ಲ ಒಂದು ರೀತಿಯಲ್ಲಿ ಒಂದು ಮಗು ಥರ ಕೇಳಿಕೊಂಡು ಇವಾಗೆಲ್ಲ ಸೇವ್ ಆಗಿದ್ದಾದಮೇಲೆ, ಟಾಸ್ಕ್ ಎಲ್ಲ ಮುಗ್ದಾದ್ಮೇಲೆ, ಸೊ ಅದನ್ನು ನಾನು ಬಚಾವಾಗುವಂಥದ್ದು ನನ್ನ ಕೆಪ್ಯಾಸಿಟಿ, ನನ್ನ ಶಕ್ತಿ ಅಂತ ಹೇಳ್ಕೊಳ್ಳೋದಿದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಒಂದು ರೀತಿಯಲ್ಲಿ ಅಹಂಕಾರ ಅಂತಂದರೆ, ಒಂದು ಪಾಪ ಶಿಶಿರಿಗೆ ಯಾವ ಮಟ್ಟಕ್ಕೆ ಅನಿಸಿರ್ಲಿಕ್ಕಿಲ್ಲ. ಅವನೇನಾದರೂ ಈ ಮಾತು ಏನಾದರೂ ಕೇಳಿದ್ರೆ ಅವನಿಗೆ ಇನ್ನೂ ಗೊತ್ತಿಲ್ಲ ಈ ಕೆಪ್ಯಾಸಿಟಿ ಅನ್ನೋವಂಥದ್ದು, ನನ್ನ ಶಕ್ತಿ ಅನ್ನೋವಂಥದ್ದು, ಬಚಾವಾಗೋದು, ಆ ಥರದ ಕೆಲವೊಂದು ಮಾತುಗಳು ಅವ್ನು ಇನ್ನೂ ಕೇಳಿಲ್ಲ. ಅವನು ಒಂದು ವೇಳೆ ಕೇಳಿದ್ರೆ ಅವನಿಗೆ ಇನ್ನೂ ಶಾಕಿಂಗ್ ಆಗುತ್ತೆ. ಸೊ ಅಂಥ ಒಬ್ಬ ವ್ಯಕ್ತಿಗೆ ಇವರು ಬಿಟ್ಟು ಬೇರೆಯೊಬ್ಬರನ್ನ ಜೋಡಿ ಆಗ್ತೀನಿ ಅಂತ ಹೇಳಿದ್ದೇ ಫಸ್ಟ್ ಆಫ್ ಆಲ್ ತಪ್ಪು. ಅದಾದ ಮೇಲೆ ಇವಾಗ ನನ್ನದು ಕೆಪ್ಯಾಸಿಟಿ ಇದೆ, ಅವನದು ಒಳ್ಳೆತನ ಇರ್ಬೋದು, ಆ ರೀತಿಯಲ್ಲಿ ಮಾತುಗಳು ನಿಜವಾಗ್ಲೂ ಅತಿರೇಕ ಅಂತ ನನಗನ್ಸುತ್ತೆ. ಒಳ್ಳೆತನಕ್ಕೆ ಬೆಲೆನೇ ಇಲ್ಲ ಅನ್ನೋ ಒಂದು ಮಟ್ಟಕ್ಕಾಗುತ್ತೆ. ನಂಬಿಕೆಗೆ ಮೋಸ ಮಾಡಿರುವಂಥದ್ದು ಇಲ್ಲಿ ಖಂಡಿತವಾಗ್ಲೂ ಕಾಣುತ್ತೆ. ಆ್ಯಂಡ್ ಇದಕ್ಕೆ ಸುದೀಪ್ ಸರ್ ಯಾವ ಮಟ್ಟದಲ್ಲಿ ಪಂಚಾಯಿತಿ ಮಾಡ್ತಾರೆ ಅನ್ನೋದು ನೋಡಬೇಕು. ಆ್ಯಂಡ್ ನಿನ್ನೆ ಕೂಡ ಒಂದು ಏನು ನಾಟಕ ಮಾಡಿದ್ರೋ ಗೊತ್ತಿಲ್ಲ ನನಗೆ, ಯಾರು ಚೈತ್ರ ಏನು ಕಳಪೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಏನೋ ನಾಟಕ ಮಾಡಿ ಬಾತ್ರೂಮಲ್ಲಿ ಏನೋ ಆ ಪ್ರಜ್ಞೆ ತಪ್ಪಿರೋ ರೀತಿಯಲ್ಲಿ ಬಿದ್ದುಬಿಟ್ಟು ಹಾಸ್ಪಿಟಲ್ ಆದರೂ ಆಮೇಲೆ ಅವ್ರಿಗೆ ಕಳಪೆ ಅಂತೂ ಸಿಗಲಿಲ್ಲ, ಕಾರಣಾಂತರದಿಂದ ಧನರಾಜ್ಗೆ ಸಿಕ್ತು. ಅಲ್ಲಿ ಅದಾದಮೇಲೆ ಫುಲ್ ಫೈಟ್ ಎಲ್ಲ ಆಗೋಯ್ತು. ಬಟ್ ಅಲ್ಲಿ ಇದ್ದಿದ್ದರೆ ಖಂಡಿತವಾಗಲೂ ಒನ್ ಆಫ್ ದಿ ಕಂಟೆಂಡರ್ ಅವರು ಕಳಪೆಗೆ. ಯಾಕಂತಂದರೆ ಅವ್ರಿಗೆ ಗೊತ್ತಿತ್ತು ಆಲ್ರೆಡಿ ನನ್ನ ಟಾರ್ಗೆಟ್ ಮಾಡೇ ಮಾಡ್ತಾರೆ ಅಂತ ಆಲ್ರೆಡಿ ಅವ್ರು ಹೇಳ್ಕೊಂಡಿದ್ರು. ಅದಾದಮೇಲೆ ಅವರು ಈ ಥರ ಒಂದೊಂದು ನಾಟಕ ಮಾಡಿ ಹೋದರು ಅಂತ ನನಗನ್ಸುತ್ತೆ. ಗೊತ್ತಿಲ್ಲ ಅವ್ರದ್ದೇನು ರಿಪೋರ್ಟ್ ಹಾಸ್ಪಿಟಲಿಂದ ಡಾಕ್ಟ್ರ್ ಏನು ಹೇಳಿದ್ದಾರೆ, ಹಿಡಿದ್ದಾರೆ ಗೊತ್ತಿಲ್ಲ. ಆಲ್ರೆಡಿ ಒಂದು ಸರಿ ಬಿಗ್ ಬಾಸ್ ಇಂದ ಹೊರಗಡೆನೆ ಸೊ ಅರೆಸ್ಟ್ ಆದಾಗ ಅವ್ರು ಏನೋ ಇದೇ ರೀತಿಯಲ್ಲಿ ನಾಟಕ ಮಾಡಿ ಬಾಯಲೆಲ್ಲ ನೊರೆ ಬಂದಿತ್ತಂತೆ. ಸೊ ಅವಾಗ ಅದೇನೋ ಸೋಪ್ ಆಯಿಲ್ ಆ ಥರದ್ದೇನೋ ಆಗಿತ್ತು ಅಂತ ಒಂದು ಸುದ್ದಿ ಇತ್ತು. ಸೊ ಇವಾಗ ಅದೇನು ರಿಯಲ್ ಆಗಿದೆಯೋ ಅಥವಾ ನಾಟಕ ಮಾಡ್ತಿದ್ದಾರೋ ಒಂದೂ ಗೊತ್ತಿಲ್ಲ. ಯಾಕಂತಂದರೆ ಇಂಥವ್ರು ನಂಬೋದು ಹೆಂಗೆ ಗುರು? ಸೊ ಒಂದು ಸರಿ ನಂಬೋದು, ಎರಡು ಸರಿ ನಂಬೋದು, ಈ ರೀತಿಯಲ್ಲಿ ನವರಂಗಿ ಆಟಗಳನ್ನು ಆಡ್ಕೊಂಡು ನಾಟಕಗಳನ್ನ ಆಡ್ಕೊಂಡು ಮಾಡೋರು ಇಂಥವ್ರಿಗೆ ನಂಬೋದು ತುಂಬ ಕಷ್ಟ ಇದೆ. ಸೊ ಇಂಥ ಖತರ್ನಾಕ್ ಮಂಡಿರೋಂಥವ್ರಿಗೆ ನೋಡುವ ಇವತ್ತಿನ ಒಂದು ಎಪಿಸೋಡಲ್ಲಿ ಯಾವ ರೀತಿಯಲ್ಲಿ ಇರುತ್ತೆ ಅಂತ. ಸೊ ಓಕೆ, ಸದ್ಯಕ್ಕೆ ಹೊಡೆದಲ್ಲಷ್ಟೇ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಿಗೋವರೆಗೂ ಟಾಟಾ, ಬೈ ಬಾಯ್.